ಹಲೋ, ಕಿಸಾನ್ ಬಂಧು ವ್ಯವಸಾಯ ಅವರ ರಿಸರ್ಚ್ ಸ್ಟೇಷನಲ್ಲಿದ್ದೀವಿ. ಇವತ್ತು ನಾವು ನಿಮಗೆ ತೋರಿಸ್ತಾ ಇರೋದು ಕ್ಯಾಡ್ಬರಿ ಜೆಮ್ಸ್ ಅಂತೂ ಅಲ್ವೇ ಅಲ್ಲ. ನೋಡ್ಬೋದು, ಇಲ್ಲಿ ಬ್ಯೂಟಿಫುಲ್ ಕಲರ್ಸ್ ಇರೋವಂಥ ಹಣ್ಣುಗಳಿದೆ. ಇದು ಸುರಿನಾಮ್ ಚೆರಿ ಅಂತ ಹೇಳಿ, ಇದು ಬೇರೆ ಬೇರೆ ಅದರದ್ದು ಬೇರೆ ಬೇರೆ ಸ್ಟೇಜಸಲ್ಲಿ ಈ ಥರ ಕಲರ್ಸ್ ಇರುತ್ತೆ. ಇದಕ್ಕೆ ಬೊಟಾನಿಕಲ್ ನೇಮ್ ಇದೆ ಯೂಜಿನಿಯಾ ಯೂನಿಫ್ಲೋರಾ ಅಂತ. ಇದ್ರದ್ದು ಫ್ಯಾಮಿಲಿ ಬಂದು ಮೆರೇಟಿಸಿ. ಇದಲ್ಲದೆ ಇದಕ್ಕೆ ಬೇರೆ ಬೇರೆ ನೇಮ್ಸ್ ಇದೆ. ಸುರಿನಾಮ್ ಚೆರಿ ಅಂತ ಇದೆ, ಬ್ರೆಜಿಲಿಯನ್ ಚೆರಿ ಅಂತ ಇದೆ, ಪಿತಾಂಗ ಅಂತ ಇದೆ. ಇದು ಯಾವ ಥರ ಮರ ಆಗುತ್ತೆ, ಏನು ಎತ್ತ ಅನ್ನೋದನ್ನು ನಾವು ನೋಡೋಣ. ಇಲ್ಲಿ ನೋಡ್ತಾ ಇರ್ಬೋದು, ನನ್ನ ಪಕ್ಕದಲ್ಲಿರೋವಂಥದ್ದೇ ಸುರಿನಾಮ್ ಚೆರಿಯ ಗಿಡ. ಇದು ಈಗ ಸಾಧಾರಣ ಒಂದು 6 ರಿಂದ 7 ಅಡಿ ಇದೆ. ಕನಿಷ್ಠ ಇದು ಒಂದು 20 ರಿಂದ 25 ಅಡಿ ತನಕನೂ ಬೆಳೆಯುತ್ತೆ. ಇದನ್ನು ನೀವು ಶ್ರಬ್ ಅಂತ ಕನ್ಸಿಡರ್ ಮಾಡ್ಬೋದು ಅಥವಾ ಚಿಕ್ಕ ಮರ ಅಂತ ಕನ್ಸಿಡರ್ ಮಾಡ್ಬೋದು. ಇದ್ರ ಹೈಟಿನ ಬಗ್ಗೆ ನಾವು ತಿಳ್ಕೊಂಡ್ವಿ. ಆಮೇಲೆ ಎಷ್ಟು ವರ್ಷ ಬೆಳೆಯುತ್ತೆ, ಎಷ್ಟು ವರ್ಷ ತನಕ ಬಾಳಿಕೆ ಬರುತ್ತೆ ಅನ್ನೋದು ನೋಡ್ತಾ ಹೋದರೆ ನಮಗೆ ಅಂದಾಜು ತುಂಬ ಲಾಂಗ್ ಲಿವಿಂಗ್ ಪ್ಲ್ಯಾಂಟ್ ಅನ್ನೋದನ್ನು ನಮ್ಮ ಅರಿವಿಗೆ ಬಂದಿರೋವಂಥದ್ದು. ಇದನ್ನು ಎಲ್ಲೆಲ್ಲಿ ಬೆಳಿಬೋದು, ಯಾವ ವಾತಾವರಣ ಬೇಕಾಗತ್ತೆ ಅನ್ನೋದಾದರೆ ಇದು ಟ್ರಾಪಿಕಲ್ ಮತ್ತು ಸಬ್ ಟ್ರಾಪಿಕಲ್ನ ಎಲ್ಲ ಹವಾಮಾನದಲ್ಲೂ ಕೂಡ ಬೆಳಿಬೋದು. ಸಾಧಾರಣವಾಗಿ 10 ಡಿಗ್ರಿ ಟೆಂಪರೇಚರಿಂದ 35 ಡಿಗ್ರಿ ಟೆಂಪರೇಚರ್ ತನಕ ಇರುವಂಥ ಎಲ್ಲ ಜಾಗದಲ್ಲೂ ಎಲ್ಲ ಥರ ಸಾಯಿಲು, ವೆಲ್ ಡ್ರೈನ್ಡ್ ಸಾಯಿಲ್ ಇರೋವಂಥ ಜಾಗಗಳಲ್ಲಿ ಖಂಡಿತ ಬೆಳಿಬೋದು. ಇದಕ್ಕೆ ಪೂರ್ತಿ ಬಿಸಿಲು ಬೇಕಾ, ನೆರಳು ಬೇಕಾ ಅನ್ನೋದಾದರೆ ಖಂಡಿತ ಪೂರ್ತಿ ಬಿಸಿಲಲ್ಲೂ ಚೆನ್ನಾಗಿ ಬೆಳೆಯುತ್ತೆ. ಮತ್ತು ಪಾರ್ಷಿಯಲ್ ನೆರಳು ಅಂದರೆ ಯಾವುದೋ ಒಂದು 3-4 ತಾಸು ನೆರಳು ಬೀಳೋವಂಥ ಜಾಗ ಇದ್ದರೂ ಕೂಡ ನಾವು ಬೆಳಿಬೋದಾದಂಥ ಹಣ್ಣು. ಇದಕ್ಕೆ ಯಾವ ಥರ ಮಣ್ಣು ಬೇಕು, ಎಲ್ಲ ಮಣ್ಣಿನಲ್ಲೂ ಬೆಳಿಬೋದು, ಪ್ರೊವೈಡೆಡ್ ಅಲ್ಲಿ ನೀರು ನಿಲ್ಲಬಾರ್ದು. ಸ್ಟಾಗ್ನೆಂಟ್ ಆಯಿತು ಅಂದರೆ ಗಿಡ ಸ್ವಲ್ಪ ಸಾಯುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು pH ಅಸಿಡಿಟಿಯಿಂದ ನ್ಯೂಟ್ರಲ್ ತನಕ ಇರುವಂಥ pH ಇರುವಂಥ ಸಾಯಿಲಲ್ಲಿ ಕೂಡ ಬೆಳಿಬೋದು. ಆದಷ್ಟು ಅವಾಯ್ಡ್, ನೀರನ್ನ ಸ್ಟಾಗ್ನೆಂಟ್ ಆಗೋದನ್ನು ಅವಾಯ್ಡ್ ಮಾಡ್ತಾ ಹೋಗಬೇಕು. ಅದು ಬಿಟ್ಟು ನಿಮಗೆ ಫ್ಲವರಿಂಗು ಯಾವ ಟೈಮಲ್ಲಿ ಆಗುತ್ತೆ ಏನು ಅಂತ ನೋಡ್ತಾ ಹೋದಾದರೆ ಈಗ ನೋಡ್ಬೋದು, ಸಾಧಾರಣ ನಿಮಗೆ ಹೂವು, ಕಾಯಿ ಮತ್ತು ಈಚು ಎಲ್ಲದೂ ಇರೋವಂಥದ್ದೇ ಇದೆ. ಈಗ ವಾರ್ಷಿಕವಾಗಿ ಕೆಲವು ಅಂದರೆ ನಾವೇನು ಹೇಳಬೇಕು ಅಂದರೆ ಸಾಧಾರಣ ಒಂದು 7-8 ತಿಂಗಳು ನಮಗೆ ಹಣ್ಣು ಸಿಗೋವಂಥ ವೆರೈಟಿ ಇದು. ಇದಲ್ಲದೆ ಯಾವ್ಯಾವ ಏನು ಟೇಸ್ಟ್ ಯಾವ ಥರ ಇದೆ ಮತ್ತು ಯಾವಾಗ ಫ್ರೂಟ್ ಆಗುತ್ತೆ ಅಂತ ಅಂದರೆ 2 ರಿಂದ 3ನೇ ವರ್ಷಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಬೀಜದಿಂದ ಮಾಡಿರೋ ಗಿಡ ಆದರೆ 2 ರಿಂದ 3 ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ. ಹಣ್ಣು ಯಾವ ಥರ ಇರುತ್ತೆ ಅಂತ ನಾವು ನೋಡ್ತಾ ಇದ್ವಿ. ಇಲ್ಲಿ ನೋಡ್ಬೋದು, ಇದು ನಂದು ಚಿಕ್ಕ ಪಂಪ್ಕಿನ್ ಸ್ಟೇಜಲ್ಲಿದೆ, ಪಂಪ್ಕಿನ್ ಶೇಪಲ್ಲಿದೆ ನೋಡಿ, ಪಂಪ್ಕಿನ್ ಶೇಪಲ್ಲಿದೆ. ಅದಲ್ಲದೆ ಇವೆರಡು ಸ್ಟೇಜಲ್ಲಿ ಇರೋದು ಇದು ತಿನ್ನೋಕ್ಕೆ ಅರ್ಹ ಅಲ್ಲ. ಈ ಹಣ್ಣುಗಳು ಎರಡೂ ತಿನ್ಬೋದು. ಇದು ಒಂದು ಸ್ವಲ್ಪ ಒಗರು ಅನಿಸುತ್ತೆ, ಇದು ತುಂಬ ಸ್ವೀಟ್ ಅನಿಸುತ್ತೆ, ಚೆನ್ನಾಗಿರುತ್ತೆ. ಸ್ವೀಟ್ ಟು ಟಾರ್ಟ್ ಟೇಸ್ಟ್ ಇರುತ್ತೆ ಇದು ಹಣ್ಣುಗಳು. ಇದಲ್ಲದೆ ಈ ಗಿಡಗಳನ್ನು ಯಾವ ಥರ ಬೆಳೆಸಬೇಕು ಅಥವಾ ಯಾವ ಥರ ಪ್ರೊಪಗೇಷನ್ ಮಾಡಬೇಕು ಅಂತ ನೀವು ನೋಡ್ತಾ ಹೋದಾಗ ಈ ಥರ ಪೂರ್ತಿ ಕೆಂಪು ಆಗಿರೋ ಅಂಥ ಹಣ್ಣನ್ನು ನಾವು ತಿಂದಾದ ಮೇಲೆ ಅದನ್ನು ಬೀಜನ ನಾವು ಮೊಳಕೆ ಬರೆಸಿ ಗಿಡ ಮಾಡ್ಬೋದು. ಗಿಡ ಮಾಡಾದಮೇಲೆ 2 ರಿಂದ 3 ವರ್ಷಕ್ಕೆ ಅದು ಕಾಯಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಪಾರ್ಟ್ ಫ್ರಮ್ ದಟ್, ಇದು ಯಾವ ಥರ, ಇದಕ್ಕೆ ಪಾಲಿನೇಷನ್ ಯಾವ ಥರ, 2 ಗಿಡ ಇರಬೇಕು, 4 ಗಿಡ ಇರಬೇಕು, ಈ ಥರದ್ದೆಲ್ಲ ಪ್ರಶ್ನೆಗಳು ಕಾಡ್ತಾ ಹೋಗುತ್ತೆ. ಸೊ ಮಿನಿಮಮ್ 1 ಅಥವಾ 2 ಗಿಡ ಇದ್ದರೂ ಸಾಕಾಗುತ್ತೆ. ಯಾಕೆ ಅಂತಂದರೆ ಇದಕ್ಕೆ ಸೆಲ್ಫ್ ಫರ್ಟೈಲ್ ಅಂತ ಅಂದು ನಾವು ಕನ್ಸಿಡರ್ ಮಾಡ್ಬೋದು. ಅಂದರೆ ಇದಕ್ಕೆ ಪಾಲಿನೇಷನ್ ವೆರೈಟಿ ಬೇಕೇ ಬೇಕು ಅನ್ನೋಂಥದ್ದು ಏನೂ ಇಲ್ಲ. ಇದಲ್ಲದೆ ಒಳ್ಳೆ ಈಲ್ಡಿಂಗ್ ಯಾವ ಥರ ಬರುತ್ತೆ ಅಂತಂದರೆ ನೀವು ನೋಡ್ಬೋದು, ಸಾಧಾರಣ ಗಿಡದಲ್ಲಿ ಎಲ್ಲ ಕಡೆಗೂ ಕೆಂಪು ಕಾಣ್ತಾ ಇದೆ. ಇದು ಸೀಸನ್ ಮುಗಿತಾ ಬಂದಿರೋ ಸ್ಟೇಜಲ್ಲಿ ಈ ಥರ ಇದೆ. ಒಂದು ಗಿಡದಲ್ಲಿ ಏನಿಲ್ಲ ಅಂದರೆ ಕನಿಷ್ಠ ಒಂದು 15 ರಿಂದ 20 kg ಸಿಗೋ ಅಂಥ ಚಾನ್ಸಸ್ ಇರುತ್ತೆ ಒಂದು ವರ್ಷಕ್ಕೆ. ಸೊ ಒಳ್ಳೆ ಈ ಸೈಜ್ ಗಿಡದಲ್ಲೇ ನಮಗೆ ಒಂದು 10 kg ಸಿಕ್ಕಿದೆ ಅಂತ ಅಂದಾಗ ಸ್ವಲ್ಪ ದೊಡ್ಡದಾದ್ಮೇಲೆ ನಿಮಗೆ ಇನ್ನೂ ತುಂಬ ಎಕ್ಸೀಡ್ ಆಗ್ತಾ ಹೋಗುತ್ತೆ, ಒಂದು 50-60 kg ತನಕ ಸಿಗ್ಬೋದು. ಇದು ಅಲ್ಲದೆ ಇದನ್ನು ಯಾವ ಥರ ಯೂಸ್ ಮಾಡ್ಬೋದು, ಏನು ಎತ್ತ ಅಂತ ನೋಡೋಕ್ಕಾದರೆ ಇದನ್ನು ಮೇಜರಾಗಿ ನಾವು ಹಾಗೇನು ತಿನ್ಬೋದು, ಜ್ಯೂಸ್ ಮಾಡ್ಬೋದು, ಜಾಮ್ ಮಾಡ್ಬೋದು, ಜೆಲ್ಲಿ ಮಾಡ್ಬೋದು. ಕೆಲವರು ಇದರಲ್ಲಿ ವೈನ್ ಕೂಡ ಮಾಡ್ತಾರೆ ಈ ಬ್ರೆಜಿಲ್ ದೇಶಗಳಲ್ಲಿ. ಇದನ್ನು ಅಪಾರ್ಟ್ ಫ್ರಮ್ ಈಟಿಂಗ್, ಇದನ್ನು ನಾವು ಆರ್ನಮೆಂಟಲ್ ಪ್ಲಾಂಟ್ಸ್ ಆಗಿ ಕೂಡ ಬಳಸ್ಬೋದು. ಯಾಕಂದರೆ ತುಂಬ ಬ್ಯೂಟಿಫುಲ್ ಕೆನೋಪಿ ಇರೋದ್ರಿಂದ, ಫ್ರೂಟ್ಸು ನೋಡೋದಕ್ಕೆ ಅಟ್ರಾಕ್ಟಿವ್ ಇರೋದ್ರಿಂದ, ಬರ್ಡ್ಸ್ ಇಷ್ಟಪಟ್ಟು ತಿನ್ನೋದ್ರಿಂದ ನಾವು ನಮ್ಮ ಗಾರ್ಡನ್ಗಳಲ್ಲಿ ಅದನ್ನು ಆರ್ನಮೆಂಟಲ್ ಆಗಿ ಕೂಡ ಬಳಸ್ಬೋದು. ಇದನ್ನು ಅದು ಬಿಟ್ಟು ಇದಕ್ಕೆ ಯಾವುದಾದ್ರೂ ರೋಗ ಬರುತ್ತಾ ಏನು ಅಂತ ನೋಡಿದಾಗ ಯೂಶಲ್ ಆಗಿ ತುಂಬ ಹಾರ್ಡಿ ಪ್ಲ್ಯಾಂಟ್, ಯೂಜಿನಿಯಾ ಫ್ಯಾಮಿಲಿಗೆ ಸೇರಿರೋದ್ರಿಂದ ತುಂಬ ಹಾರ್ಡ್ ಪ್ಲ್ಯಾಂಟು. ಯೂಶಲಾಗಿ ಅದಕ್ಕೆ ಆ ಥರದ್ದೇ ಆದಂಥ ಏನು ರೋಗಗಳು ಕಡಿಮೆನೇ. ಇಫ್ ಇನ್ ಕೇಸ್ ರೋಗ ಬರೋದಾದರೂ ಯಾವುದು ಬರ್ಬೋದು ಅಥವಾ ಯಾವ ಪೆಸ್ಟ್ ಅಟ್ಯಾಕ್ ಆಗ್ಬೋದು ಅಂತ ಅಂದರೆ ಮೇಜರಾಗಿ ಇದಕ್ಕೆ ಪೆಸ್ಟ್ ಅಟ್ಯಾಕ್ ಆಗೋದು ಫ್ರೂಟ್ ಫ್ಲೈಸು, ಇಲ್ಲಾಂದರೆ ಅಫಿಡ್ಸ್, ಇವೆರಡೇ. ಇದನ್ನು ಎಲ್ಲೆಲ್ಲಿ ಬೆಳಿಬೋದು ಅಂತ ನೋಡೋದಾದರೆ ಇದಕ್ಕೆ ತುಂಬ ಜಾಗ ಬೇಕು ಅನ್ನೋ ಅಂಥದ್ದೇನಿಲ್ಲ. ನಾವು ಮನೆ ಹತ್ರ ಇರೋ ಚಿಕ್ಕ ಗಾರ್ಡನ್ನಲ್ಲೂ ಕೂಡ ಬೆಳ್ಕೋಬೋದು, ಬಾರ್ಡರ್ ಹೆಡ್ಜ್ ಥರನೂ ಬೆಳೆಸ್ಬೋದು, ಅಥವಾ ಟೆರೆಸ್ ಮೇಲೆ ಸಣ್ಣ ಸಣ್ಣ ಪಾಟ್ಸಲ್ಲಿ ಅಥವಾ ಡ್ರಮ್ಗಳಲ್ಲಿ ಹಾಕಿ ಬೆಳೆಸ್ಬೋದು.
ಇದು ಬೆಳೆಸೋದು ತುಂಬ ಕಷ್ಟ ಏನು ಅಲ್ಲದೆ ಇರೋದ್ರಿಂದ ಕಿಚನ್ ಗಾರ್ಡನ್ನಲ್ಲಿ ಇದನ್ನು ಹಾಕ್ಕೊಳ್ಳೋದು ತುಂಬ ಒಳ್ಳೆಯದು. ಆಮೇಲೆ ಇದರಿಂದ ತಿನ್ನೋದ್ರಿಂದ ನಮಗೇನು ಹೆಲ್ತ್ ಬೆನಿಫಿಟ್ಸು ಅಂತಂದರೆ ಇಮ್ಯುನಿಟಿ ತುಂಬ ಬೂಸ್ಟ್ ಆಗುತ್ತೆ, ಡೈಜೆಷನ್ ಪ್ರಾಬ್ಲಮ್ಮು, ಕೆಲವರಿಗೆ ಕಾನ್ಸ್ಟಿಪೇಷನ್ಸ್ ಎಲ್ಲ ಇರುತ್ತೆ, ಅವ್ರಿಗೆಲ್ಲ ತುಂಬ ಒಳ್ಳೆಯದಾಗುತ್ತೆ. ಶುಗರ್ ಇರೋರು ಕೂಡ ತಿನ್ಬೋದು, ಇದ್ರದ್ದೇನು ಅಂಥ ಡಿಫ್ರೆನ್ಸ್ ಏನಿಲ್ಲ. ಯಾಕೆಂದರೆ ಸಿನ್ಸ್ ಇಟ್ ಈಸ್ ಸ್ವೀಟ್ ಆ್ಯಂಡ್ ಸೋರ್, ವಿಟಮಿನ್ ಸಿ ಮತ್ತು ವಿಟಮಿನ್ ಎ ತುಂಬ ಚೆನ್ನಾಗಿರುತ್ತೆ. ಮತ್ತು ನಿಮಗೆ ಏನಂತೀವಿ ಅದಕ್ಕೆ, ಡೈಜೆಷನ್ ಪ್ರಾಬ್ಲಮ್ ಇರೋದ್ರದ್ದೆಲ್ಲ ಕಂಪ್ಲೀಟಾಗಿ ಚೆನ್ನಾಗಾಗತ್ತೆ. ಇದಿಷ್ಟು ಈ ವೆರೈಟಿ ಹಣ್ಣಿನ ಒಂದು ಗುಣಲಕ್ಷಣಗಳು. ಇದರದ್ದು ಗಿಡಗಳು ಬೇಕು ಅಂತಂದರೆ ಕಿಸಾನ್ ಬಂದು ಅವರ ನರ್ಸರಿನ ಕಾಂಟ್ಯಾಕ್ಟ್ ಮಾಡಿ, ಅವರ ನಂಬರ್ ತಗೊಳ್ಳಿ 8453555377. ಅದಲ್ಲದೆ ಅವ್ರ ವೆಬ್ಸೈಟಲ್ಲೂ ಕೂಡ ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಇಷ್ಟಲ್ಲದೆ ನೀವು ಅವ್ರ ನರ್ಸರಿನ ವಿಸಿಟ್ ಮಾಡಿ ಅವರಲ್ಲಿ ಇರುವಂಥ ನೂರಾರು ಹಣ್ಣಿನ ಗಿಡಗಳು, ವಿದೇಶಿ ಹಣ್ಣುಗಳು ಎಲ್ಲದನ್ನು ನೋಡಿ ಪರ್ಚೇಸ್ ಮಾಡ್ಬೋದು.